ಪವರ್ ಫಿಟ್ನೆಸ್ ಜಿಮ್ ಅಂತ ಹೋಗ್ತಿದ್ದೆ 1.5 ವರ್ಷದಿಂದ. ಇಸ್ಮೈಲ್ ಎಮ್ ಅಂತ ಟ್ರೈನರ್ ಪ್ಲಸ್ ಕಮ್ ಓನರ್ ಅವರೇ. ಅವ್ರು ಬಂದುಬಿಟ್ಟು ನಮಗೆ ಆಕಾಂಕ್ಷ ಅಂತ ಹೆಸರು ಹೇಳಿದ್ದಾರೆ. ನಾವು ಹಿಂದೂಸು ಅಂತೇಳ್ಬಿಟ್ಟು ಜಿಮ್ಮಲ್ಲಿ ಎಲ್ಲ ಕಡೆ ಆಂಜನೇಯ ಗಣೇಶ ಈ ಥರ ಎಲ್ಲ ದೇವ್ರ ಫೋಟೋಗಳಿದ್ದಾವೆ. ಅದರಿಂದ ನಾವು ಹಿಂದೂ ಜಿಮ್ ಅಂತಲೇ ಅಂದ್ಕೊಂಡಿದ್ದೀವಿ. ಈಗ ರೀಸೆಂಟಾಗಿ ಗೊತ್ತಾಗಿದೆ, ಒಂದು 5-6 ತಿಂಗಳಿಂದ ಅವರು ಹಿಂದೂ ಅಲ್ಲ ಮುಸ್ಲಿಮ್ ಅಂತ ಹೇಳ್ಬಿಟ್ಟು. ನಾವು ವರ್ಕೌಟ್ ಮಾಡಿದ್ವಾಗ ಹಂಗೆ ಬಾಡಿ ಪಾರ್ಟ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗಲಿ, ವರ್ಕೌಟ್ ಹೇಳ್ಕೊಡ್ಬೇಕಾರ ಈ ಥರ ಮಾತಾಡ್ತಿದ್ರು. ಬಟ್ ರೀಸೆಂಟಾಗಿ ಲೇಡೀಸ್ ರೂಮಾಗೆ ಡ್ರೆಸ್ ಚೇಂಜ್ ಮಾಡ್ತಿರೋದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಂತೂ ಯಾವ ಕ್ಯಾಮ್ರಾ ಇಲ್ಲ. ಅವರು ಯಾವ ಥರ ಹಿಡನ್ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿದಾರೋ ಗೊತ್ತಿಲ್ಲ. ಡ್ರೆಸ್ ಚೇಂಜ್ ಮಾಡ್ತಿರೋದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಬಿಟ್ಟು ನಮಗೆ ಮೊಬೈಲಲ್ಲಿ ತೋರಿಸ್ತಾರೆ. ಈ ಥರ ನಿಮ್ಮದೊಂದು ವಿಡಿಯೋ ಇದೆ ನಮ್ಮ ಹತ್ರ, ನನ್ನ ಇಷ್ಟ ಬಂದಾಗ ನೀನು ಇರಬೇಕು, ನಾನು ಕರೆದಾಗೆಲ್ಲ ನೀನು ಬರಬೇಕು, ನಾನು ಕೇಳಿದಷ್ಟು ದುಡ್ಡು ಕೊಡಬೇಕು, ಬಂಗಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಒಂದು ದಿವಸ ಹಂಗೆ 27th ಮಾರ್ಚ್ ಅವತ್ತು ರಾತ್ರಿ ಅತ್ಯಾಚಾರ ಮಾಡಿದ್ದಾರೆ ಅವರ ಜಿಮ್ಮಲ್ಲಿ ಮಾಡಿಬಿಟ್ಟು. ಈಗ ಅದನ್ನು ವಿಡಿಯೋ CCTV ಫುಟೇಜ್ ಕೆಳಗನೆ ಅತ್ಯಾಚಾರ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಈಗ ಅದರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನನ್ನ ಕೆಳಗೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು, ಕರಾಟೆ ಕ್ಲಾಸ್ ಓಪನ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು. ಜಿಮ್ಮಲ್ಲಿ ಜನ ಇಲ್ಲ, ದುಡ್ಮೆ ಇಲ್ಲ, ಹೆಣ್ಮಕ್ಳು ಈ ಥರ ಆಗಿದೆ ಅಂತೇಳಿ ಯಾರೂ ಬರ್ತಿದ್ದಿಲ್ಲ. ಅವ್ರು ಕೆಟ್ಟದಾಗೆ ಬಿಹೇವಿಯರಿಂದ ಯಾರೂ ಹೆಣ್ಮಕ್ಳು ಹೋಗ್ತಿದ್ದಿಲ್ಲ ಜಿಮ್ಮಿಗೆ. ಈಗ ಕೆಳಗೆ ನಾನು ಓಪನ್ ಮಾಡಬೇಕು, ನನಗೆ ದುಡ್ಡು ಬೇಕು, 4 ಲಕ್ಷ ಕೊಡು, ಇಲ್ಲ ನಿನ್ನ ತಾಲಿ ಉದ್ದಕ್ಕೈತಲ್ಲ ನಿನ್ನ ತಾಲಿನೇ ತೆಗೆದುಕೊಡು, ಬಂಗಾರ ಕೊಡು, ಇಲ್ಲ ಅಂದರೆ ನಾನು ಅದು ವಿಡಿಯೋ ಸೋಷಲ್ ಮೀಡಿಯಾಗೆ ಹಾಕ್ತೀನಿ ಅಂತೇಳಿ. ಅದಕ್ಕೆ ನಾನು ಅವ್ರಿಗೆ ರೆಸ್ಪಾಂಡ್ ಆಗಿಲ್ಲ. ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟು ಸುಮ್ಮನೆ ನನ್ನ ಪಾಡಿಗೆ ನಾನಿದ್ದೆ. ಆಮೇಲೆ ಅವರು ಯಾವ ಥರ ಹೆಂಗೆ ಮಾಡಬೇಕು, ಏನು ಮಾಡಿದರೆ ಇವಳು ಬರ್ತಾಳೆ ನನ್ನ ಹತ್ರ ಅನ್ನೋ ರೀತಿ ಕೆಳಗೆ ಇಳಿದ್ಬಿಟ್ಟು ನಮ್ಮ ಮನೆಯವ್ರು ಎಲ್ಲಿ ವರ್ಕ್ ಮಾಡ್ತಿದ್ದಾರೋ ಅಲ್ಲಿ ಹೋಗ್ಬಿಟ್ಟು ನೀನು ಹೆಂಡ್ತಿ ಜೊತೆ ನನ್ನ ಹತ್ರ ಈ ಥರ ಫೋಟೋ ಇದೆ, ಈ ಥರ ವಿಡಿಯೋ ಇದೆ, ನೀವು ಕೆಲ್ಸಕ್ಕೆ ಹೋಗ್ತೀರಾ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ನಿಮ್ಮ ಹೆಂಡ್ತಿ ಹೊರಗೆ ಬಂದರೆ ನಾವೇನು ಮಾಡಿದ್ರೆ ಅದನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಎದುರಿಸ್ತಾರೆ.